ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತೀರಿ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ರಲ್ವ, ನಾನು ಅವತ್ತು ಮಾಡಿರೋಂಥ ಮಿಸ್ಟೇಕು ನೀವು ಇವತ್ತು ಮಾಡಬೇಡಿ ಅಂತ ತಮ್ನೇಲಲ್ಲಿ ಹಾಕಿದ್ದೀನಿ ನಾನು. ಇದರ ಅರ್ಥ ಏನು ಅಂದರೆ, ನಾನು ಸ್ಟಾರ್ಟಿಂಗಲ್ಲಿ ಬ್ಲೌಸಸ್ನ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಅನ್ನೋದು ಬರ್ತಾಯಿತ್ತು. ಕಟಿಂಗ್ ಮಾಸ್ಟ್ರು ಪರ್ಫೆಕ್ಟಾಗಿ ಕಟಿಂಗ್ ಮಾಡಿ ಕೊಡ್ತಾಯಿದ್ರು. ಬಟ್ ನಾನು ಸ್ಟಿಚಿಂಗ್ ಮಾಡುವಾಗ ಆ ಮಿಸ್ಟೇಕ್ ಅನ್ನೋದು ಮಾಡ್ತಾಯಿದ್ದೆ. ಸೊ ಆ ಮಿಸ್ಟೇಕಿಂದ ಒಂದು ಸೈಡ್ ಮಾತ್ರನೇ ಶೋಲ್ಡರ್ ಡ್ರಾಪ್ ಬರ್ತಾಯಿತ್ತು. ಒಂದು ಸಲ ನಾನು ಸ್ಟಿಚ್ ಮಾಡಬೇಕಾದ್ರೆ ಕಟಿಂಗ್ ಮಾಸ್ಟ್ರು ನೋಡಿ ಅದು ಆ ರೀತಿ ಎಲ್ಲ ಸ್ಟಿಚ್ ಮಾಡೋದು ಈ ರೀತಿ ಅಂತ ನನಗೆ ಅದನ್ನು ಅರ್ಥ ಮಾಡಿಸಿ ಎಕ್ಸ್ಪ್ಲೇನ್ ಮಾಡಿದರು. ಅವತ್ತಿನಿಂದ ಇವತ್ತಿನವರೆಗೂ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಅನ್ನೋದು ನಾನು ಬ್ಲೌಸ್ ಸ್ಟಿಚ್ ಮಾಡಿದಾಗ ಬರೋದೇ ಇಲ್ಲ. ಈಗ ಒಂದು ಕಾಮೆಂಟ್ ಹಾಕ್ತೀನಿ ನೋಡಿ, ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ಒಬ್ಬರು ಕೇಳಿದ್ದಾರೆ, ಸರ್ ನೀವು ಹೇಳಿರೋ ಮೆಥಡ್ನಲ್ಲಿ ನಾನು ಬ್ಲೌಸ್ ಕಟ್ ಮಾಡಿದ್ದೀನಿ, ನೆಕ್ ಲೂಸ್ ಬರ್ತಾಯಿದೆ, ಒಂದು ಸೈಡು ಶೋಲ್ಡರ್ ಡ್ರಾಪ್ ಇದೆ, ಅಂದರೆ ರೈಟ್ ಸೈಡ್ ಶೋಲ್ಡರ್ ಡ್ರಾಪ್ ಇದೆ ಅಂತ ಇವರು ಕಾಮೆಂಟಲ್ಲಿ ತಿಳಿಸಿದ್ದಾರೆ. ಸೊ ನಾನು ಅವತ್ತು ಮಾಡಿರೋ ಮಿಸ್ಟೇಕಿ ಇವತ್ತು ಇವರು ಕಾಮೆಂಟ್ ಏನು ಮಾಡಿದಾರೋ ಈ ವ್ಯಕ್ತಿ ಆ ಮಿಸ್ಟೇಕ್ನ ಮಾಡಿದ್ದಾರೆ. ಸೊ ಅದರಿಂದ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಅನ್ನೋದು ಬರ್ತಾಯಿದೆ. ಇದಕ್ಕೆ ಮೇಜರ್ ಕಾರಣ ಬಂದುಬಿಟ್ಟು ಸ್ಟಿಚಿಂಗು, ಕಟಿಂಗ್ ಅಲ್ಲ. ಕಟಿಂಗ್ ಮಾಡಿದಾಗ ಪರ್ಫೆಕ್ಟಾಗಿ ಎರಡೂ ಸೈಡು ನಾವು ಜೋಡಿಸ್ಕೊಂಡೆ ಕಟಿಂಗ್ ಮಾಡೋದು, ಫೋಲ್ಡ್ ಮಾಡಿಕೊಂಡು. ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಸಪ್ರೇಟಾಗಿ ಸ್ಟಿಚ್ ಮಾಡ್ತಾ ಇರ್ತೀವಿ. ಶೋಲ್ಡರ್ ಡ್ರಾಪ್ ಎರಡು ಸೈಡ್ ಬಂತು ಅಂದರೆ ಅದು ಕಟಿಂಗಲ್ಲಿ ಪ್ರಾಬ್ಲಮ್ ಇರುತ್ತೆ ಮತ್ತು ಸ್ಟಿಚಿಂಗಲ್ಲೂ ಪ್ರಾಬ್ಲಮ್ ಇರುತ್ತೆ. ಶೋಲ್ಡರ್ ಡ್ರಾಪ್ ಒಂದು ಸೈಡ್ ಬಂತು ಅಂದರೆ ಕಟಿಂಗಲ್ಲಿ 0%, ಕಟಿಂಗಲ್ಲಿ ಯಾವುದೇ ಥರದ ಫಾಲ್ಟ್ ಇರೋದಿಲ್ಲ. 100% ಶೋಲ್ಡರ್ ಡ್ರಾಪ್ ಒಂದು ಸೈಡ್ ಬಂತು ಅಂದರೆ ಅದು ಸ್ಟಿಚಿಂಗ್ ಮುಖಾಂತರನೇ ಬಂದಿರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಬರಬಾರ್ದು, ಅದಕ್ಕೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಅದರ ಮೆಥಡ್ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣ ಅರ್ಥ ಆಗುತ್ತೆ ನಿಮಗೆ. ಲೈಫಲ್ಲಿ ಮತ್ತೆ ನಿಮ್ಗೆ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ, ಓಕೆನಾ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಇದು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಕ್ರಾಸ್ ಕಟ್ ಬ್ಲೌಸು ಕಟಿಂಗ್ ಮಾಡಿ ತೋರಿಸಿರೋಂಥ ಪೀಸು. ಈ ವಿಡಿಯೋದಲ್ಲಿ ನಿಮಗೆ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಬರುತ್ತಲ್ವ, ಅದಕ್ಕೆ ಶಾಶ್ವತ ಪರಿಹಾರ ಏನು ಅಂದರೆ ಸ್ಟಿಚಿಂಗಲ್ಲಿರುತ್ತೆ. ಯಾವ ರೀತಿ ನಾವು ಸ್ಟಿಚ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಸೈಡು ಶೋಲ್ಡರ್ ಡ್ರಾಪ್ ಬರೋದಾಗಿರ್ಬೋದು, ಇಲ್ಲ 2 ಸೈಡು ಶೋಲ್ಡರ್ ಡ್ರಾಪ್ ಬರೋದಾಗಿರ್ಬೋದು. ಮೇಜರ್ ನೋಡಿ, ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಮಾತ್ರ 100%. ಸ್ಟಿಚಿಂಗ್ ನಾವು ರಾಂಗಾಗಿ ಸ್ಟಿಚ್ ಮಾಡಿದಾಗ ಮಾತ್ರ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಬರೋದು. ಎರಡೂ ಸೈಡು ಶೋಲ್ಡರ್ ಡ್ರಾಪ್ ಬರ್ತಾ ಇದೆ ಅಂದರೆ ಕಟಿಂಗಲ್ಲೂ ಪ್ರಾಬ್ಲಮ್ ಇರುತ್ತೆ, ಸ್ಟಿಚಿಂಗಲ್ಲೂ ಪ್ರಾಬ್ಲಮ್ ಇರುತ್ತೆ. ಕೆಲವು ಟೈಮ್ 100% ಕಟಿಂಗಲ್ಲಿ ಪ್ರಾಬ್ಲಮ್ ಇರ್ಬೋದು, ಇನ್ನು ಕೆಲವು ಟೈಮು 100% ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಇರ್ಬೋದು. ಅಂದರೆ ನಾವು ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀವಿ, ಬಟ್ ಸ್ಟಿಚಿಂಗಲ್ಲಿ 100% ಪ್ರಾಬ್ಲಮ್ ಮಾಡಿರ್ಬೋದು. ಇನ್ನು ಕೆಲವು ಟೈಮು 50% ಕಟಿಂಗಲ್ಲಿ ಇರ್ಬೋದು, 50% ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಇರ್ಬೋದು. ಈ ರೀತಿ ನಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ ಈ ರೀಸನ್ಸಿಂದ. ಸೊ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಮಾತ್ರ 100% ಬರಬಾರ್ದು ಅಂದರೆ ಈಗ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತೀನೋ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಆ ರೀತಿ ನೀವು ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇದಕ್ಕೆ ಮೇನ್ ಏನು ಅಂದರೆ ಲೈನಿಂಗ್ನ ನಾವು ಅಟ್ಯಾಚ್ ಮಾಡ್ಕೊಳ್ತೀವಲ್ವ, ಅದು ಸ್ಟಿಚಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಲೈನಿಂಗು ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಶೋಲ್ಡರ್ ಡ್ರಾಪು 2 ಸೈಡ್ ಆಗಿರ್ಬೋದು, ಇಲ್ಲ 1 ಸೈಡ್ ಆಗಿರ್ಬೋದು, ಬರೋದು ಬಿಡೋದು ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟು, ನಾನು ಇದನ್ನು ಪಕ್ಕ ಮಾಡೋದು ತಿಳಿಸ್ಕೊಡ್ತೀನಿ. ಈ ರೀತಿ ಕ್ಲಾತ್ ಬಂದಿರುತ್ತೆ ನಮಗೆ ನೋಡಿ, ತುಂಬ ತೆಳುವಿರುವಂಥ ಕ್ಲಾತು, ಓಕೆನಾ. ಈ ರೀತಿ ಕ್ಲಾತ್ ಬಂದಾಗ ಇದರಲ್ಲಿ ಸೀದಾ ಫೇಸ್ ಮತ್ತು ಸೀದಾ ಉಲ್ಟಾ ನೋಡಿಕೊಂಡು, ಉಲ್ಟಾ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಗೊತ್ತಾಗೋದಿಲ್ಲ, ಬಾರ್ಡ್ರ್ ಇರುತ್ತಲ್ವ, ಬಾರ್ಡ್ರ್ ಇರುತ್ತೆ ಅದರಿಂದ ಗೊತ್ತಾಗ್ಬೋದು. ಉಲ್ಟಾ ಮೇಲೆ ಒರಿಜಿನಲ್ ಕೆಳಗಡೆ ಸೈಡ್ ಇರಬೇಕು, ಸೀದಾ ಒರಿಜಿನಲ್ ಅಂದರೆ ಬ್ಲೌಸ್ ಪೀಸ್ ಒರಿಜಿನಲ್ಲು ನಿಮಗೆ ಕೆಳಗಡೆ ಸೈಡ್ ಇರಬೇಕು, ಉಲ್ಟಾ ಮೇಲಿರಬೇಕು, ಅದ್ರ ಮೇಲ್ಗಡೆ ನಾವು ಲೈನಿಂಗ್ನ ಹಾಕ್ಕೊಳ್ಬೇಕು. ಈ ರೀತಿ ಕ್ಲಾತ್ ಬಂದಾಗ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಸ್ಟಿಚಿಂಗ್ ಮಾಡಬೇಕಾದ್ರೆ. ನೋಡಿ, ಈ ರೀತಿ ಫಸ್ಟ್ ನೀಟಾಗಿ ಜೋಡಿಸ್ಕೊಳ್ಳಿ. ಗುಂಡು ಪಿನ್ನು ಆ ಥರದ್ದೇನು ಹಾಕೋಕ್ಕೆ ಹೋಗಬೇಡಿ, ನೀವು ಡೈರೆಕ್ಟಾಗಿ ಸ್ಟಿಚ್ ಮಾಡೋದನ್ನೇ ಕಲ್ತ್ಕೊಳ್ಬೇಕು, ಓಕೆನಾ. ಈ ರೀತಿ ಉಲ್ಟಾ ಮೇಲೆ ಲೈನಿಂಗ್ ಹಾಕ್ಕೊಂಡಾಗ ಇಲ್ಲಿ ನಾವು ಲೈನಿಂಗು ಮಾರ್ಜಿನ್ ಬಿಟ್ಟಿದ್ದೀವಿ ನೋಡಿ, ಆ ಮಾರ್ಜಿನ್ಗೆ ಸರಿಯಾಗಿ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಇನ್ನೊಂದು ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಬಿಟ್ಟಿರಬೇಕು, ಈ ಕಡೆ ಸೈಡು ಕಾಣಿಸ್ತಿದೆ ಅಲ್ವಾ. ಈ ರೀತಿ ಫಸ್ಟ್ ಒಂದು ಸ್ಟಿಚ್ನ ಮಾಡಿದ ನಂತರ ಲೈನಿಂಗ್ನ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ.
ರಿವರ್ಸ್ ಮಾಡಿಕೊಂಡ ನಂತರ ನೋಡಿ ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಲೈನಿಂಗ್ ಮೇಲೆ ಹೊಲಿಗೆ ಕಾಣಿಸ್ತಾ ಇದೆ ಅಲ್ವ ನಿಮಗೆ, ತುಂಬ ಎಡ್ಜಲ್ಲಿರಬೇಕು ಈ ಹೊಲಿಗೆ ಅನ್ನೋದು. ಮೇನ್ ಫ್ಯಾಬ್ರಿಕ್ ಮೇಲೆ ಹೊಲಿಗೆ ಬೀಳಬಾರ್ದು, ಲೈನಿಂಗ್ ಮೇಲೆ ಮಾತ್ರ ಹೊಲಿಗೆ ಇರಬೇಕು, ಎಡ್ಜಲ್ಲಿರಬೇಕು. ಓಕೆ, ಈ ರೀತಿ ಹೊಲಿಗೆ ಹಾಕ್ಕೊಂಡ ನಂತರ ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಮೇಲೆ ಮೇನ್ ಫ್ಯಾಬ್ರಿಕ್ ಕಾಣಿಸುತ್ತೆ, ಕೆಳಗಡೆ ಲೈನಿಂಗ್ ಕಾಣಿಸುತ್ತಲ್ವ. ಈ ಕೆಳಗಡೆ ಇರುವಂಥ ಲೈನಿಂಗ್ ಏನಿದೆಯೋ ಅದಕ್ಕೆ ಈ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಎಡ್ಜ್ಗೆ ಹೊಲಿಗೆ ಹಾಕ್ಕೊಳ್ಳಿ. ನಾನು ಎಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ. ನೋಡಿ ಈ ರೀತಿ ಪಕ್ಕ ಮಾಡಿಕೊಳ್ಬೇಕು. ಆಯ್ತಲ್ವ? ಈ ರೀತಿ ಪಕ್ಕ ಮಾಡ್ಕೊಂಡ ನಂತರ ರೌಂಡ್ ನೆಕ್ ಕಟ್ ಮಾಡಿಲ್ಲ, ನಾನು ನೆಕ್ ಕಟ್ ಮಾಡ್ಕೊಳ್ತೀನಿ. ನೆಕ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಈ ಫೋಲ್ಡ್ ಮಾಡಿರೋದು ಈ ರೀತಿ ಮೇಲ್ಗಡೆ ಕಾಣಿಸ್ಬೇಕು, ಲೈನಿಂಗ್ ಮೇಲೆ. ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಮೇಲೆ ಕಾಣಿಸ್ಬೇಕು. ನೀಟಾಗಿ ಜೋಡಿಸ್ಕೊಳ್ಳಿ ಲೈನಿಂಗ್ನ. ಇಲ್ಲೇ ನಾವು ಶೋಲ್ಡರ್ ಡ್ರಾಪ್, ಒಂದು ಸೈಡ್ ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡೋದಕ್ಕೆ ಫಸ್ಟ್ ಮೊದಲ ಹೆಜ್ಜೆ ಇಲ್ಲೇ ಹಾಕೋದು, ಫಸ್ಟ್ ಸ್ಟೆಪ್ಪು. ನೀಟಾಗಿ ಲೈನಿಂಗ್ನ ಜೋಡಿಸ್ಕೊಳ್ಳಿ. ನೋಡಿ, ಒಂದು ಸೈಡಿಂದ ನೀವು ಯಾವುದೇ ಕಾರಣಕ್ಕೂ ಲೈನಿಂಗ್ನ ನೀವು ಈ ರೀತಿ ಎಳಿಬಾರ್ದು. ಜಸ್ಟ್ ಲೆಫ್ಟ್ ಹ್ಯಾಂಡ್ ಏನಿದೆ ಅದನ್ನು ಫ್ರೀಯಾಗಿ ಗ್ರಿಪ್ಗೆ ಮಾತ್ರ ಇಟ್ಕೊಳ್ಬೇಕು ಅಷ್ಟೇ, ಎಳಿಬಾರ್ದು. ಮತ್ತು ಸ್ವಲ್ಪನೇ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಸ್ಟಾಪ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಲೈನಿಂಗ್ನ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಕೆಳಗಡೆ ಸೈಡ್ ಇಲ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪನೇ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಬೇಕು. ಮತ್ತು ಲೈನಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು. ನೋಡಿ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಆ ರೀತಿ. ನಿಧಾನವಾಗಿ ಲೈನಿಂಗ್ನ ಅಟ್ಯಾಚ್ ಮಾಡಬೇಕು, ನೋಡ್ಕೊಳ್ಬೇಕು ಫಸ್ಟು. ಈಗ ನೋಡಿ, ಒಂದು ವೇಳೆ ನೀವೇನಾದರೂ ಲೈನಿಂಗ್ನ ಕರೆಕ್ಟಾಗಿ ಅಟ್ಯಾಚ್ ಮಾಡಿಲ್ಲ ಅಂದರೆ ಯಾವ ರೀತಿ ಶೋಲ್ಡರ್ ಡ್ರಾಪ್ ಬರುತ್ತೆ, ಅದಕ್ಕೆ ರೀಸನ್ ಏನು ಅಂತ ಈಗ ತೋರಿಸ್ತೀನಿ. ಒಂದು ವೇಳೆ ನೀವೇನಾದರೂ ಟೈಟಾಗಿ ಲೈನಿಂಗ್ ಇಟ್ಕೊಂಡು ಅಟ್ಯಾಚ್ ಮಾಡಿದ್ರೆ, ಸರಿಯಾಗಿ ಅಟ್ಯಾಚ್ ಮಾಡಿಲ್ಲ, ರಾಂಗಾಗಿ ಅಟ್ಯಾಚ್ ಮಾಡಿದ್ರೆ ಅಂದರೆ ಯಾವ ರೀತಿ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ನೋಡಿ. ಆ ರೀತಿ ಏನಾದರೂ ನೀವು ಲೈನಿಂಗ್ ಅಟ್ಯಾಚ್ ಮಾಡಿದಾಗ ಬಂತು ಅಂದರೆ ರಾಂಗಾಗಿ ಲೈನಿಂಗ್ ಅಟ್ಯಾಚ್ ಮಾಡಿದ್ರೆ ಅಂತ ಅರ್ಥ. ಓಕೆನಾ? ಕಂಪ್ಲೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಫಸ್ಟ್ ಈ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ನೋಡಿ ಈ ಕಡೆ ಸೈಡು ಫಿನಿಶಿಂಗ್ ನೋಡಿ ನೀವು, ಈ ನೆಕ್ಲೈನ್ ಆಗಿರ್ಬೋದು, ಮೇಲೆ ಶೋಲ್ಡರ್ ಆಗಿರ್ಬೋದು, ಮತ್ತು ಹಾರ್ಮೋನ್ ರೌಂಡಿಂಗ್ ಆಗಿರ್ಬೋದು ಎಷ್ಟು ನೀಟಾಗಿದೆ. ಅದೇ ಈ ಕಡೆ ಸೈಡ್ ನೋಡಿ, ಸ್ವಲ್ಪ ನಾವು ಎಳೆದು ಅಟ್ಯಾಚ್ ಮಾಡಿ, ಯಾಕಂದರೆ ಇದು ಕ್ರಾಸ್ ಇರುತ್ತೆ. ಓಕೆನಾ? ಎಳೆದು ಅಟ್ಯಾಚ್ ಮಾಡಿದ್ವು ಅಂದರೆ ಈ ರೀತಿ ಆಗುತ್ತೆ. ಮತ್ತು ನೀವಿಲ್ಲಿ ನೋಡ್ಬೋದು ಡಿಫ್ರೆನ್ಸು, ಇದಕ್ಕಿಂತ ಈ ಕಡೆ ಸೈಡ್ ಜಾಸ್ತಿ ಇದೆ. ಓಕೆನಾ? ಫೋಲ್ಡ್ ಮಾಡಿ ತೋರಿಸ್ತೀನಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿದ್ದೀವಿ ಅಂದರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಅರ್ಧ ಇಂಚ್ ಹೆಚ್ಚು ಕಡಿಮೆ ಬರ್ತಾಯಿದೆ. ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಬರೋದಕ್ಕೆ ಇದೇ ಮೇನ್ ರೀಸನ್ನು.
ನಾವು ಅಟ್ಯಾಚ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೇ ಸ್ವಲ್ಪ ಲೈಟಾಗಿ ಎಳೆದು ಈ ರೀತಿ ಅಟ್ಯಾಚ್ ಮಾಡಿರ್ತೀವಿ, ಗೊತ್ತಿಲ್ಲದೇ ಈ ಜಾಸ್ತಿ ಬಂದಿರುತ್ತೆ ಲೆಂತ್ ಅನ್ನೋದು, ಓಕೆನಾ. ಮತ್ತು ಆರ್ಮಲ್ ರಿಂಕಲ್ಸ್ ಬರೋದಕ್ಕೂ ಈ ರೀತಿ ಎಳೆದು ನಾವು ಶೇಪ್ನ ಹಾಳು ಮಾಡಿರ್ತೀವಿ ಸ್ಟಿಚಿಂಗ್ ಮಾಡುವಾಗ, ನೋಡ್ಕೊಳ್ಳೋದಿಲ್ಲ ನಾವು, ಡೈರೆಕ್ಟಾಗಿ ಸ್ಟಿಚ್ ಮಾಡ್ತೀವಿ, ನೆನೆ ಅಂತೀವಿ, ಹಾಗಾಗಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ನಾವು ಚೆಕ್ ಮಾಡ್ಕೊಂಡಿದ್ದೀವಿ, ಕರೆಕ್ಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ. ಬ್ಯಾಕ್ ಸೈಡ್ ಪಾರ್ಟ್ ಈ ರೀತಿ ಇದೆ. ಇನ್ನು ಫ್ರಂಟ್ ಸೈಡ್ ಪಾರ್ಟಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, ಅದನ್ನು ತೋರಿಸ್ತೀನಿ. ಫ್ರಂಟ್ ಸೈಡ್ ಪಾರ್ಟ್ ಲೈನಿಂಗ್ ಅಟ್ಯಾಚ್ ಮಾಡೋದು ಇನ್ನೂ ಸೂಕ್ಷ್ಮವಾಗಿ ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಅಂದರೆ ಓಕೆ ನಡೆಯುತ್ತೆ, ಫ್ರಂಟ್ ಸೈಡ್ ಪಾರ್ಟಲ್ಲಿ ಇನ್ನೂ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು. ಅದರಲ್ಲೂ ಕ್ರಾಸ್ ಕಟಿಂಗ್ ಬ್ಲೌಸ್ ಇದನ್ನು ಮಾತ್ರ ತುಂಬ ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ಆಪೋಸಿಟಲ್ಲಿ ಫಸ್ಟು ಲೈನಿಂಗ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಾನು ನಿಮಗೆ ಒಂದು ಸೈಡು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರೆ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ಒಂದು ಸೈಡ್ ತೋರಿಸ್ತೀನಿ, ಇನ್ನೊಂದು ಸೈಡು ರಾಂಗಾಗಿ ನಾವು ಲೈನಿಂಗ್ ಅಟ್ಯಾಚ್ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ, ಓಕೆನಾ. ಇದರಲ್ಲಿ ಫಸ್ಟು ನೀಟಾಗಿ ನಾವು ಅಟ್ಯಾಚ್ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ. ಕೈ ಯಾವುದೇ ಕಾರಣಕ್ಕೂ ಎಳಿಬಾರ್ದು, ಸುಮ್ಮನೆ ಅದರ ಮೇಲೆ ಗ್ರಿಪ್ಪಿಗೆ ಇಟ್ಕೊಂಡಿರಬೇಕು. ಸುತ್ತು ಮೇನ್ ಫ್ಯಾಬ್ರಿಕ್ನ ನೋಡ್ಕೊಳ್ಬೇಕು. ನೋಡಿ ನಾನು ಎಷ್ಟು ನೀಟಾಗಿ ನಿಧಾನವಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಟರ್ನಿಂಗ್ ಜಾಗದಲ್ಲಿ ರೌಂಡ್ ಶೇಪ್ ಇರುವಂಥ ಜಾಗದಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ಮತ್ತೆ ಸ್ಟಿಚ್ ಮಾಡಬೇಕು, ಡೈರೆಕ್ಟ್ ಆಗಿ ಸ್ಟಿಚ್ ಮಾಡಬಾರ್ದು, ನಿಲ್ಲಿಸ್ಬೇಕು. ಈಗ ಇಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ನಾವು ಸ್ಟಿಚ್ ಮಾಡ್ತೀವಲ್ವ, ಸ್ಟಾಪ್ ಮಾಡಿ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡಿ, ಟರ್ನ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡಿ, ಸ್ಟಾಪ್ ಮಾಡಿ, ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡಿ, ಈ ರೀತಿ ಟರ್ನ್ ಮಾಡಬೇಕು. ಡೈರೆಕ್ಟ್ ಆಗಿ ಲೈನಿಂಗ್ನ ಅಟ್ಯಾಚ್ ಮಾಡಬಾರ್ದು. ನೋಡಿದ್ರಲ್ವ, ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡಿದರೆ ಎಲ್ಲೋ ಸುಕ್ಕಿರೋದಿಲ್ಲ, ನೀಟಾಗಿರುತ್ತೆ. ಈ ಕಡೆ ಸೈಡು ಅಷ್ಟೇ ನೋಡಿ, ಎಲ್ಲೂ ನಿಮಗೆ ಸುಕ್ಕು ಕಾಣಿಸೋದಿಲ್ಲ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಓಕೆನಾ. ಈಗ ಈ ಲೈನಿಂಗ್ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಇದು ಪರ್ಫೆಕ್ಟ್ ಲೈನಿಂಗು ಅಟ್ಯಾಚ್ ಮಾಡುವಂಥ ಮೆಥಡ್ಡು, ಓಕೆನಾ. ನೆಕ್ಸ್ಟ್ ಇನ್ನೊಂದು ಸೈಡ್ ಪೀಸಲ್ಲಿ ನಾನು ನಿಮಗೆ ರಾಂಗಾಗಿ ಲೈನಿಂಗ್ ಅಟ್ಯಾಚ್ ಮಾಡಿದರೆ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಫ್ರಂಟ್ ಸೈಡ್ ಪಾರ್ಟಲ್ಲಿ ತುಂಬ ಡಿಫ್ರೆನ್ಸ್ ಗೊತ್ತಾಗೋದು. ನೆಕ್ ಲೂಸ್ ಬರೋದು ಇದೇ ಕಾರಣಕ್ಕೆ, ನಾವು ಲೈನಿಂಗ್ನ ಎಳೆದು ಎಕ್ಸ್ಪ್ಯಾಂಡ್ ಮಾಡಿ ಅಟ್ಯಾಚ್ ಮಾಡಿದ್ದೀವಿ ಅಂದರೆ ಅದು ನಾವು ತೊಗೊಂಡಂಥ ಮೆಜರ್ಮೆಂಟ್ಗಿಂತ ಜಾಸ್ತಿ ಆಗಿರುತ್ತೆ. ಸೊ ಜಾಸ್ತಿ ಆದಾಗ ಆಟೋಮೆಟಿಕ್ಕು ನೆಕ್ ಲೂಸು ಬರುತ್ತೆ, ಶೋಲ್ಡರ್ ಡ್ರಾಪು ಬರುತ್ತೆ. ಶೋಲ್ಡರ್ ಡ್ರಾಪ್ ಬಂದಾಗ ಆರ್ಮೋಲ್ ರಿಂಕಲ್ಸು ಬರುತ್ತೆ. ಎಲ್ಲ ಪ್ರಾಬ್ಲಮ್ಸು ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ನಾವು ಒಂದು ಮಿಸ್ಟೇಕ್ ಮಾಡಿದರೂ ಎಲ್ಲವೂ ಡಿಸ್ಟರ್ಬ್ ಆಗುತ್ತೆ. ನೋಡಿ ಈ ಪೀಸ್ನ ಜನರಲ್ಲಾಗಿ ಲೈನಿಂಗ್ ಅಟ್ಯಾಚ್ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಸ್ವಲ್ಪ ಎಳೆದ್ರೂ ನಮಗೆ ಆಗಲೇ ಇದು ಕ್ರಾಸ್ ಇರೋದ್ರಿಂದ ಎಳ್ಕೊಂಡಿದ್ದೀವಿ ಅಂದರೆ ಸಾಕು, ಅಷ್ಟೇ ಜಸ್ಟ್ ಎಳೆದ್ರೂ ಸಾಕು ಲೈನಿಂಗ್ ಅನ್ನೋದು ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಓಕೆನಾ. ರಾಂಗಾಗಿ ನಾವು ಅಟ್ಯಾಚ್ ಮಾಡಿದರೆ ಈ ರೀತಿ ಇರುತ್ತೆ. ಇದು ನಿಮಗೆ ಗೊತ್ತಾಗೋದಿಲ್ಲ ಕರೆಕ್ಟಾಗಿದೆ ಅಂತ ನೀವು ಅಂದ್ಕೊಂಡು ಸ್ಟಿಚ್ ಮಾಡ್ತೀರಾ, ಬಟ್ ಆಮೇಲೆ ಅದು ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗುತ್ತೆ. ಕಟಿಂಗ್ ಮಾಡಬೇಕಾದ್ರೆ ತುಂಬ ಶ್ರದ್ಧೆಯಿಂದ ನೀಟಾಗಿ ಒಂದೊಂದು ಪಾಯಿಂಟೇ ನೋಡಿಕೊಂಡು ಕಟ್ ಮಾಡಿರ್ತೀರ. ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಬೇಜವಾಬ್ದಾರಿಯಿಂದ ಇಲ್ಲ ನೆಗ್ಲೆನ್ಸಿಯಿಂದ ಸ್ಟಿಚ್ ಮಾಡಿದಾಗ ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ. ಈಗ ಇದನ್ನು ನೋಡೋದಕ್ಕೆ ನಿಮಗೆ ಏನು ಕಾಣಿಸೋದಿಲ್ಲ ಡಿಫ್ರೆನ್ಸು, ಬಟ್ ತೋರಿಸ್ತೀನಿ. ಆ ಕ್ಲಾತು ಈ ಕ್ಲಾತ್, ಆ ಸೈಡ್ ಪೀಸು ಈ ಸೈಡ್ ಪೀಸ್ ಎರಡು ತೋರಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಮ್ರಾದಲ್ಲಿ ನೋಡೋದಕ್ಕೆ ನಿಮ್ಗೇನು ಅನಿಸಲ್ಲ ಅಷ್ಟೊಂದು, ಓಕೆನಾ. ಚೆನ್ನಾಗೇ ಇದೆ ಅಲ್ವಾ ಅನ್ನಿಸ್ತದೆ, ಓಕೆ. ಈ ಪೀಸ್ ಒಂದು ಸಲ ಜನರಲ್ಲಾಗಿ ಚೆಕ್ ಮಾಡಿ. ನಿಮಗೆ
ಹಾರ್ಮೋಲ್ ಶೇಪ್ ಹತ್ರ ಇಲ್ಲಿ ನೋಡಿ, ಇಲ್ಲಿ ರಿಂಕಲ್ಸ್ ಇದೆ, ಓಕೆನಾ. ಮತ್ತು ಫ್ರಂಟ್ ನೆಕ್ಕು ಜಾಸ್ತಿ ಇದೆ, ನೀವು ಗಮನಿಸಬೇಕು ನೋಡಿ. ಇಲ್ಲಿ ಎರಡು ಸಮಾನವಾಗಿ ಜೋಡಿಸ್ಕೊಂಡಿದ್ದೀನಿ. ಈ ಕಡೆಯಿಂದ ನೋಡಿ, ಸ್ವಲ್ಪ ಹೇಳಿದ್ರು ನಾವು ಎಷ್ಟು ಎಕ್ಸ್ಪೆಂಡ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ ಅಲ್ವ. ಇದೆಲ್ಲಿದೆ, ಇದು ಎಲ್ಲಿದೆ ನೋಡಿ, ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ. ಇಲ್ಲಿ ನಾವು ಎಕ್ಸ್ಪೆಂಡ್ ಮಾಡಿರೋವಂಥದ್ದು ಎಕ್ಸ್ಟ್ರಾ ಬಂದಿದೆ ನೋಡಿ. ಇದರಿಂದ ನೆಕ್ ಲೂಸ್ ಆಗೋದು, ಶೋಲ್ಡರ್ ಡ್ರಾಪ್ ಬರೋದು ಕಂಪಲ್ಸರಿ ಆಗುತ್ತೆ. ಕಾಣಿಸ್ತಾ ಇದೆ ಅಲ್ವ, ಓಕೆನಾ. ನಾವು ಲೈನಿಂಗ್ ಈ ಕಡೆ ಸೈಡ್ ತೋರಿಸಿದ್ನಲ್ವ, ಆ ರೀತಿ ಅಟ್ಯಾಚ್ ಮಾಡಬೇಕು. ಈ ರೀತಿ ಇಟ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿ ಎಳಿಬಾರ್ದು, ಓಕೆನಾ. ಜಸ್ಟ್ ಗ್ರಿಪ್ಪಲ್ಲಿ ಈ ರೀತಿ ಮುಂದೆ ಮೂವ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಅಭ್ಯಾಸ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಈ ರೀತಿ ತಪ್ಪನ್ನ ನೀವು ಯಾವತ್ತೂ ಮಾಡಬೇಡಿ. ನನಗೆ ಅವತ್ತು ನನ್ನ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ನಾನು ಇವತ್ತು ಈ ಕಡೆ ಸೈಡ್ ಪೀಸ್ನ ಯಾವ ರೀತಿ ಲೈನಿಂಗ್ ಮಾಡ್ತೀನೋ ಅವತ್ತಿನಿಂದ ಇವತ್ತುವರೆಗೂ ಅದೇ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ನಾನು ಹೇಳ್ಕೊಟ್ಟಿರುವಂಥ ಮೆಥಡ್ನ ಫಾಲೋ ಮಾಡಿ ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಬರೋದಕ್ಕೆ ಮೇಜರ್ ರೀಸನ್ ಇದೊಂದೇ, ಓಕೆನಾ. ಲೈನಿಂಗ್ ಫಸ್ಟ್ ಸ್ಟೆಪ್ಪು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು. ಇದರಲ್ಲಿ ನೀವು ಸರಿ ಮಾಡ್ಕೊಂಡ್ರಾದ್ರೆ ಆಲ್ಮೋಸ್ಟ್ ಸೆಟ್ ಆಗಿಬಿಡುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ. ಮುಂದೆ ಅದೇ ರೀತಿ ನೀವು ಟ್ರೈ ಮಾಡಿ ಅಂತ ತಿಳಿಸ್ತಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.